ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾರತ ದೇಶದ ಮುಸಲ್ಮಾನರಿಗೆ ಒಂದು ರೀತಿಯ ಫಜೀತಿ ಶುರುವಾಗ್ಬಿಟ್ಟಿದೆ. ಏನಪ್ಪ ಇವ್ರಿಗೆ ಫಜೀತಿ? ಅಲ್ಲ, ನಾವು ಒಂದು ರೀತಿಯ ವೋಟ್ ಬ್ಯಾಂಕು, ನಾವು ಹೇಳಿದವರು ಚುನಾವಣೆಯಲ್ಲಿ ಗೆಲ್ತಾರೆ, ಗೆಲ್ಲಿಸಲಿಕ್ಕೆ ಸೋಲಿಸಲಿಕ್ಕೆ ನಾವೇ ಕಾರಣ, ನಾವು ಹೇಳಿದ ಹಾಗೆ ರಾಜಕಾರಣಿಗಳು ಕೇಳಲೇಬೇಕು ಅನ್ನುವಂಥ ಒಂದು ವಾತಾವರಣ ಇಷ್ಟು ವರ್ಷಗಳ ಕಾಲ ಇತ್ತು. ಈಗ ಇದ್ದಕ್ಕಿದ್ದ ಹಾಗೆ ಎಲ್ಲ ಬದಲಾಗಿ ಹೋಯ್ತಲ್ಲ, ಏನು ಮಾಡಬೇಕು? ಅದಕ್ಕೆ ಕಣ್ಣೆದುರಿಗಿರುವಂಥ ಬೇಕಾದಷ್ಟು ಉದಾಹರಣೆಗಳು ಅವರಿಗೆ ಈ ಪೇಚಿಗೆ ಇಟ್ಟುಕೊಳ್ಳಿಕ್ಕೆ ಕಾರಣ ಆಗಿದೆ. ಉದಾಹರಣೆಗೆ ಆಸಾಂನಲ್ಲಿ ಮುಸಲ್ಮಾನರ ಬಾಹುಳ್ಯ ಹೇಗಿದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವ ರೀತಿ ವಲಸಿಗರು ಬಂದು ಸೇರಿಕೊಂಡಿದ್ದಾರೆ ಅಂತ ಗೊತ್ತಿದೆ. ಅತ್ಯಂತ ಸಣ್ಣ ರಾಜ್ಯ ಬೇರೆ. ಅಂಥ ರಾಜ್ಯದಲ್ಲಿ ಮೂರನೇ ಬಾರಿಗೆ ಹಿಮಂತ ಬಿಸ್ವ ಶರ್ಮಾ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಯಾಗಿ ನಿಯುಕ್ತರಾಗ್ತಾರೆ, ಚುನಾಯಿತರಾಗ್ತಾರೆ. ಹಾಗಾದರೆ ಮುಸಲ್ಮಾನರ ಗತಿ ಏನು? ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದರೂ ಕೂಡ, ಒಗ್ಗಟ್ಟಾಗಿ ಓಟ್ ಹಾಕಿದರೂ ಕೂಡ ಸರ್ಕಾರವನ್ನು ಬದಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಮತಗಳು ಚೆಲ್ಲಾಪಿಲ್ಲಿಯಾಗಿ ಆ ಕಡೆ ಕಾಂಗ್ರೆಸ್ಸು, ಈ ಕಡೆ ಸಮಾಜವಾದಿ ಪಾರ್ಟಿ, ಈ ಕಡೆ ಬಹುಜನ ಸಮಾಜ ಪಾರ್ಟಿ ಈ ರೀತಿ ಹಂಚಿ ಹೋದರೂ ನಮಗೆ ಯಾವುದೇ ರೀತಿಯ ಯಶಸ್ಸು ಸಿಗ್ತಾ ಇಲ್ಲ. ಇನ್ನು ಈ ಕಡೆ ಬಿಹಾರಕ್ಕೆ ಬನ್ನಿ. ಬಿಹಾರದಲ್ಲಿಯೂ ಕೂಡ ನಾವು ನಿರ್ಣಾಯಕವಾದ ಮತಗಳನ್ನು ಹೊಂದಿದಂಥವರು. ನಮ್ಮ ಜೊತೆ ಇದ್ದಂಥ ಪಕ್ಷ ಕೂಡ ನಮ್ಮ ಪರವಾಗಿ ಇರುವಂಥ RJD. ಅಂಥಲ್ಲಿ ಕೂಡ RJD ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ 20 ವರ್ಷ ಆದರೂ ಅದೇ ನಿತೀಶ್ ಕುಮಾರ್ ಅವರು ಗೆದ್ಕೋತಾರೆ, ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಆಗ್ತಾರೆ. ಈಗ ಹಾಗಾದರೆ ನಮ್ಮ ಕತೆ ಏನು? ಅದಕ್ಕಿಂತ ಮುಂದೆ ಹೋಗ್ರಿ, ಪಶ್ಚಿಮ ಬಂಗಾಳಕ್ಕೆ ಹೋಗ್ರಿ. ಪಶ್ಚಿಮ ಬಂಗಾಳದಲ್ಲಂತೂ ಹಿಂದೂಗಳನ್ನವರು ಅಲ್ಪಸಂಖ್ಯಾತರ ರೀತಿಯದಾದಂಥ ನರೇಟಿವ್ ಪ್ರೊಪಗಂಡ ಇದ್ದದ್ದು, ಮತ್ತು ಅವರು ಎದ್ದು ಬಂದು ಓಟ್ ಹಾಕಿದ್ದೇ ರೆಕಾರ್ಡ್ ಇಲ್ಲ. ಇಲ್ಲಿವರೆಗೂ ಬರಲಾರದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಡಲಾಗಿತ್ತು. ಜೊತೆಗೆ ಮುಸಲ್ಮಾನರ ಬಾಹುಳ್ಯ ಹೇಗಿದೆ ಅಂದರೆ ಕೆಲವು ಪ್ರದೇಶಗಳಲ್ಲಿ ನೀವು ನಿರೀಕ್ಷೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯದಾದಂಥ ನಿರ್ಣಾಯಕವಾದ ಮತಗಳು. ಅಂಥ ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರಿಗೆ ಈ ಸ್ಥಿತಿ ಬಂದು, ಹೀನಾಯ ಸ್ಥಿತಿ ಬಂದು, ಅವ್ರ ಮಾತೇ ನಡೀಲಾರದಂಥ ಪರಿಸ್ಥಿತಿ ಉಂಟಾಗಿದೆ. ಅಂದರೆ ನಾವು ಮುಸಲ್ಮಾನರಿಗೆ ಏನು ಮಾಡಬೇಕು? ಈ ಮಧ್ಯೆ ಅಸಾದುದ್ದೀನ್ ವಹಿಸಿ ಒಂದು ಹುಳ ಬಿಡ್ತಾರೆ ಮುಸಲ್ಮಾನರಿಗೆ. ಏನಂತ? ನಾವು ಇಷ್ಟು ದಿವಸ ದರಿ ಬಿಚಾದಿಯ. ದರಿ ಅಂತಂದರೆ ಜಮ್ಖಾನೆ. ನಾವು ಇಷ್ಟು ದಿವಸ ಹಿಂದೂಗಳಿಗೆ, ಮುಸಲ್ಮಾನರ ತುಷ್ಟೀಕರಣ ಮಾಡುವಂಥ ಪಕ್ಷಗಳಿಗೆ ಜಮ್ಖಾನೆ ಹಾಸಿ ಕೊಟ್ವಿ. ಅವರು ದುಂಡಗಾದರು, ನಮಗೇನು ಸಿಕ್ತು ಹೇಳ್ರಿ ನೀವು ಅಂತ ಮುಸಲ್ಮಾನರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಯಾವ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ, ಈಗ ಬರ್ತಾ ಇರುವಂಥ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆ 2027 ಜನವರಿ ಫೆಬ್ರವರಿಯಲ್ಲಿ ನಡೆಯೋದು. ಇದಕ್ಕೆ ಕಾರಣ ಇದೆ, ಯೋಚನೆ ಮಾಡಿ. ಬೇರೆ ರಾಜ್ಯ ಆದರೆ ಮಾತು ಬೇರೆ. ಉತ್ತರ ಪ್ರದೇಶದಲ್ಲಿ ನಿಮಗೆ ಗೊತ್ತಿರಲಿ, 22ರಿಂದ 25% ಮುಸಲ್ಮಾನರ ಮತಗಳಿರುವಂಥ ರಾಜ್ಯ ಅದು. ಜೊತೆಗೆ 147 ಕ್ಷೇತ್ರಗಳಲ್ಲಿ, 403 ಒಟ್ಟು ವಿಧಾನಸಭಾ ಕ್ಷೇತ್ರಗಳು, ಅಲ್ಲಿ 147 ಕ್ಷೇತ್ರಗಳಲ್ಲಿ ಮುಸಲ್ಮಾನರು ನಿರ್ಣಾಯಕವಾದಂಥ ಮತ ಬ್ಯಾಂಕ್ ಆಗಿರುವಂಥ ರಾಜ್ಯ ಅದು. ಅಷ್ಟಾಗಿಯೂ ಕೂಡ ಯೋಗಿ ಆದಿತ್ಯನಾಥ್ 2 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಮೊದಲೇ ಸಲ ಯೋಗಿ ಆದಿತ್ಯನಾಥ್ ಅಂತ ಹೆಸರೇ ಕೇಳಿರಲಿಲ್ಲ, ಮುಖ್ಯಮಂತ್ರಿ ಅಭ್ಯರ್ಥಿ ಗೊತ್ತಿರಲಿಲ್ಲ. ಅಂಥ ಕಾಲಘಟ್ಟದಲ್ಲಿ ಮೋದಿಯವರ ಹೆಸರಲ್ಲಿ ಅಮಿತ್ ಶಾ ಅವರು ಚುನಾವಣೆ ಮಾಡಿ ಗೆದ್ದುಕೊಂಬಂದುಬಿಟ್ರು. ಹಾಗಾದರೆ ಈ ಸಲ ಏನು ನಮ್ಮದು? ಒಂದೊಂದಾಗಿ ರಾಜ್ಯಗಳು ಕೈಬಿಟ್ಟು ಹೋಗ್ತಾ ಇದ್ದಾವೆ. ಎರಡನೇದು ಕಾನ್ಸ್ಟಿಟ್ಯೂನ್ಸಿ ಕೈಬಿಟ್ಟು ಹೋಗ್ತಾ ಇದ್ದಾವೆ. ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನುವಂಥ ಕಲ್ಪನೆ ಪೂರ್ತಿ ಗುಡಿಸಿ ಗುಂಡಾಂತರ ಹಾಕಾಗಲಾಗಿದೆ. ಹಾಗಾದರೆ ಮುಂದೆ ನಮ್ಮ ಕತೆ ಏನು ಅಂತ ಮುಸಲ್ಮಾನರ ಪ್ರಶ್ನೆ. ಅದಕ್ಕೆ ಒಂದು ದಾಳವನ್ನು ಎಸೆದಿದ್ದಾರೆ ಮೌಲಾನಾ ಶಹಾಬುದ್ದೀನ್ ರಿಜ್ವಿ ಅಂತ. ಈತ ಅಖಿಲ ಭಾರತೀಯ ಮುಸ್ಲಿಂ ಜಮಾತದ ರಾಷ್ಟ್ರೀಯ ಅಧ್ಯಕ್ಷ, ಬರೇಲ್ವಿ ಮುಸ್ಲಿಂ ಈತ ನಿರಂತರವಾಗಿ ಈ ಪಶ್ಮಂದಾ ಮುಸಲ್ಮಾನರು ಅಂತಿದ್ದಾರೆ. ಪಶ್ಮಂದ ಮುಸಲ್ಮಾನರು ಅಂದರೆ ಮುಸಲ್ಮಾನರಲ್ಲಿ ಹಿಂದುಳಿದ ವರ್ಗದವರು ಅಂತ. ಅಲ್ಲಿ 72 ಫಿರ್ಕೆ ಅಂತ ಇದೆ, 72 ಉಪಪಂಗಡಗಳಿದ್ದಾವೆ ಮುಸಲ್ಮಾನರಲ್ಲಿ. ಅವ್ರು ಮುಸಲ್ಮಾನರು ಹೆಂಗೆ ಅಂದರೆ, ಸಂದರ್ಭ ಬಂದಾಗ ಎಲ್ಲರೂ ಒಕ್ಕಟ್ಟಾಗ್ಬಿಡ್ತಾರೆ. ಉಳಿದ ಸಂದರ್ಭದಲ್ಲಿ ತಮ್ಮ ಒಳಗಡೆ ಏನಾದರೂ ಆಗಬೇಕಾಗಿದ್ದರೆ, ನೀ ಶಿಯಾ, ನೀ ಸುನ್ನಿ, ನೀ ಪಶ್ಮಂದ, ನೀ ಅಶ್ರಫಿ, ಈ ರೀತಿ ಬೇರೆ ಬೇರೆ ಹೇಳ್ತಾರೆ. ಈಗ ಈತ ಅಖಿಲ ಭಾರತೀಯ ಮುಸ್ಲಿಂ ಜಮಾತ್ನ ಅಧ್ಯಕ್ಷ ಹೇಳ್ತಾನೆ, ಶಹಾಬುದ್ದೀನ್ ರಿಜ್ವಿ, ಅಖಿಲೇಶ್ ಯಾದವ್ ಒಂದು ಬಹಿರಂಗ ಪತ್ರ ಬರೆದಿದ್ದಾನೆ ನಿನ್ನೆ. ಏನಂತ ಬರೆದಿದ್ದಾನೆ ಅಂದರೆ, ಇಷ್ಟು ವರ್ಷ ನಾವು ಮುಸಲ್ಮಾನರು ನಿಮ್ಮನ್ನು ಬೆಂಬಲಿಸಿ ಓಟ್ ಹಾಕಿದ್ವಿ. ಹಾಗೆ ನೋಡಿದರೆ
ನಿಮ್ಮ ಕಾಂಬಿನೇಷನ್ ಇದೆಯಲ್ಲ ಮುಸ್ಲಿಂ ಮತ್ತು ಯಾದವ್, ನಮ್ಮ ಅರ್ಧಕ್ಕಿಂತ ಕಡಿಮೆ ಮತ ಇದೆ ನಿಮ್ಮದು. ನಿಮ್ಮದು 15% ಮತ ಇರೋದು, ನಮಗಿಂತ 7% ಕಡಿಮೆ ಮತ ಇರೋದು ನಿಮ್ಮದು. 14ರಿಂದ 15 ನಿಮ್ಮದಿದೆ, 22ರಿಂದ 25 ನಮ್ಮದು ಮುಸಲ್ಮಾನರದಿದೆ. ನಮಗಿಂತ ಅಷ್ಟು ಕಡಿಮೆ ಮತಗಳನ್ನು ಇಟ್ಟುಕೊಂಡು ನೀವು ನಿರಂತರವಾಗಿ ಯಾದವರು ಮುಸಲ್ಮಾನರು ಅನ್ನೋಂಥ ಕಾಂಬಿನೇಷನ್ನಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದೀರಿ. ಈ ಬಾರಿ ನೀವು ನಮ್ಮ ಮುಸಲ್ಮಾನರ ಬೆಂಬಲ ನಿಮಗೆ ಬೇಕು ಅಂದರೆ ನೀವು ಮುಸಲ್ಮಾನ ಅಭ್ಯರ್ಥಿಯನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಬೇಕು. ಹೆಂಗಿದೆ ಸ್ವಾಮಿ? ಈಗ ಹೇಳಿ, ಇದು ಒಂದು ಅಂಗಡಿ, ಯಾದವರ ಅಂಗಡಿ. PD ಅಂತ ಬೋರ್ಡ್ ಹಾಕೋತಾರೆ ಹೆಸರಿಗೆ, ಪಿಚ್ಡೆ ದಲಿತ್ ಅವ್ರ ಅಲ್ಪಸಂಖ್ಯಾಕ ಅಂತ ಬೋರ್ಡ್ ಹಾಕೋತಾರೆ. ನಮ್ಮ ಸಿದ್ದರಾಮಯ್ಯನವ್ರು ಹೆಂಗೆ ಹೇಳ್ತಾರಲ್ಲ ಆ ರೀತಿ ಅದು. ಪಿಚ್ಡೆ ದಲಿತ್ ಅಲ್ಪಸಂಖ್ಯಾಕ ಲೆಕ್ಕನೇ ಹಿಡಿದಿಲ್ಲ. ಪಿಚ್ಡೆ ದಲಿತ್ ಇಟ್ಕೊಂಡು ಆಟ ಆಡ್ತೀರಿ. ದಲಿತರು ನಿಮ್ಗೆ ಹಾಕಲ್ಲ, ಬಹುಜನ ಸಮಾಜ್ ಪಾರ್ಟಿಗೆ ಹೋಗುತ್ತೆ. 4 ಸಲ ಮುಖ್ಯಮಂತ್ರಿ ಆಗಿ ಹೋಗ್ಬಿಟ್ರು ಮಾಯಾವತಿಯವರು. ಮುಸಲ್ಮಾನರು ಅವ್ರಿಗೆ ಮತ ಹಾಕಲ್ಲ. ಯಾಕೆ ಅಂತಂದರೆ ಪ್ರತಿ ಬಾರಿಯೂ BJPಯ ಬೆಂಬಲ ತೊಗೊಂಡು ಹೆಣ್ಮಗಳು 3 ಸಲ ಮುಖ್ಯಮಂತ್ರಿ ಆಗಿದ್ದವಾಗ. ಆದ್ದರಿಂದ ಮಾಯಾವತಿ ಬಗ್ಗೆ ಭಯ. ಮಾಯಾವತಿ ಎಲ್ಲಿ ಸೀಟ್ ಕಡಿಮೆ ಅದಕ್ಕೂ BJP ಜೊತೆ ಸೇರ್ಕೊಂಡ್ಬಿಡ್ತಾರೋ ಅಂತ ಮುಸಲ್ಮಾನರಿಗೆ ಗಾಬರಿ. ಅದಕ್ಕೆ ಅವ್ರು ಯಾವತ್ತೂ ಮಾಯಾವತಿಗೆ ಬೆಂಬಲವನ್ನು ಕೊಡೋದಿಲ್ಲ. ಅಖಿಲೇಶ್ ಯಾದವ್ಗೆ ಬೆಂಬಲ ಕೊಡ್ತಾರೆ, ಕಾಂಗ್ರೆಸ್ಸಿಗೆ ಕೊಡ್ತಾರೆ. ಕಾಂಗ್ರೆಸ್ ಅಂತೂ ಮುಸ್ಲಿಂ ಲೀಗ್ ಅಂತ, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅಂತ ಅದಕ್ಕೆ ಹೆಸರು ಕಟ್ಟಿ ಆಗಿ ಹೋಗಿದೆ. ಈಗ ಅದ್ರ ಬಗ್ಗೆ ಮತ್ತೆ ಹೇಳಬೇಕಾಗಿಲ್ಲ. ಇನ್ನು ಇವರ ಹಿನ್ನೆಲೆ ಹೆಂಗಿದೆ ಅಖಿಲೇಶ್ ಯಾದವ್ದು? ಇವರಪ್ಪ ಕಂಡ ಕಡೆ ಕಾರಸೇವಕರಿಗೆ ಗುಂಡು ಹೊಡೆಸಿದ ವ್ಯಕ್ತಿ. ಅಷ್ಟೇ ಅಲ್ಲ, ಸಂಸತ್ತಿನಲ್ಲಿ ಒಂದು ಮಾತು ಹೇಳ್ತಾರೆ, ಅಗತ್ಯ ಬಿದ್ದರೆ ಮತ್ತೆ ನಾನು ಗುಂಡು ಹೊಡಿಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಅವತ್ತು ಹೇಳಿದ್ದೆ ನಾನು ಅಂತ ಉಲ್ಲೇಖ ಮಾಡಿದ್ರು ಅವರು. ಅದಲ್ಲದೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ಬರೀ 30 ಜನರನ್ನು ಹೊಡೆದು ಸಾಯಿಸಿದ್ದಲ್ಲ ನಾವು RSSನ ಕಾರಸೇವಕರನ್ನು, ಅಗತ್ಯ ಬಿದ್ದರೆ ಇನ್ನೊಂದು ಸಲ ಹೊಡಿತೀನಿ ಅಂತ ಹೇಳಿ. ಅಷ್ಟು ಹಿಂದೂ ಧರ್ಮದ ದ್ವೇಷವನ್ನು ಬಿತ್ತಿ ಮುಸಲ್ಮಾನರು ಓಲೈಸಿದಂಥ ಅಪ್ಪನನ್ನು ಇಟ್ಕೊಂಡಂಥ ಅಖಿಲೇಶ್ ಯಾದವ್ ಈಗ ಆತನಿಗೆ ಚಾಲೆಂಜು, ಸವಾಲು ಏನಂತ, ಮುಸಲ್ಮಾನ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡು. ನೋಡಿ, ಈ ಸಮಾಜವಾದಿ ಪಾರ್ಟಿ ಲೋಹಿಯಾವಾದ ಎಲ್ಲ ಮಣ್ಣಂಗಟ್ಟಿ ಎಲ್ಲ ಸುಳ್ಳು ಹೇಳ್ಕೊಂಡು ಓಡಾಡುತ್ತೆ. ಅವ್ರದ್ದು ಉದ್ದೇಶ ಇರೋದೇನೆಂದರೆ ತಾನು ಮುಖ್ಯಮಂತ್ರಿ ಆಗಬೇಕು, ತನ್ನ ಚಿಕ್ಕಪ್ಪ ಶಿವಪಾಲ್ ಯಾದವ್ ಯಾವುದೋ ಸಚಿವನಾಗಬೇಕು, ಇನ್ನೊಬ್ಬ ರಾಮ್ ಗೋಪಾಲ್ ಯಾದವ್ ಇನ್ಯಾವುದೋ ಸ್ಥಾನಕ್ಕೆ ಬರಬೇಕು, ತನ್ನ ಹೆಂಡತಿ ಡಿಂಪಲ್ ಯಾದವ್ ಒಂದು ಸ್ಥಾನವನ್ನು ಪಡಿಬೇಕು, ಇವರು ಕುಟುಂಬದವರೇ ಅಲ್ಲಿರಬೇಕು. ಇದೊಂದು ಕುಟುಂಬದ ಅಂಗಡಿಯನ್ನು ಲೋಹಿಯಾವಾದ ಹೆಸರಿನಲ್ಲಿ, ಸಮಾಜವಾದಿ ಪಾರ್ಟಿ ಹೆಸರಲ್ಲಿ MY ಕಾಂಬಿನೇಷನ್ ಅಂತ ಸುಳ್ಳು ಹೇಳ್ತಾ ಒಂದಷ್ಟು ಜನರಿಗೆ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟು ಅವರ ದಾಂಧಲೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರ ಮಾಡಬೇಕನ್ನೋದು ಆತನ ಏಕಮೇವ ಅಜೆಂಡಾ. ಹೋದ ಸಲನೂ ಅದೇ, ಈ ಸಲನೂ ಅದೇ, ಅದರ ಹಿಂದಿನ ಸಲನೂ ಅದೇ, ಹೊಸದೇನು ಇರಲ್ಲ ಅಲ್ಲಿ. ಈ ಬಾರಿ ಏನಾಗಿದೆ, ಅಸಾದುದ್ದೀನ್ ಓವೈಸಿ ಒಂದು ಕಡೆ ದರಿ ನೈ ಬಿಛಾಯಂಗೆ ಅಂತ ಹೇಳಿದ್ದಾರೆ, ಜಮಖಾನೆ ಹಾಸ್ಲಿಕ್ಕೆ ಬಿಡಲ್ಲ ನಾನು ಅಂತ. ಈ ಕಡೆ ಈತ ಶಹಾಬುದ್ದೀನ್ ರಿಜ್ವಿ ಹೇಳ್ತಾನೆ, ನೀವು ಮುಸಲ್ಮಾನ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಬೇಕು ಅಂತ. ಮುಖ್ಯಮಂತ್ರಿ ಹುದ್ದೆಗೆ ಮುಸಲ್ಮಾನ ಅಭ್ಯರ್ಥಿಯನ್ನು ಮಾಡೋದಾದರೆ ಅಖಿಲೇಶ್ ಯಾದವ್ ಏನು ಕಳ್ಳೆಕಾಯಿ ತಿನ್ಕೊಂಡು ಓಡಾಡ್ಬೇಕಾ? ನನ್ನ ಜನ್ಮಸಿದ್ಧ ಹಕ್ಕು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗೋದು. 2 ಸಲ ಅಪ್ಪಿತಪ್ಪಿ ಯೋಗಿ ಆಗಿರ್ಬೋದು, ಹಾಗಂತ ಖಾಯಂ ಅವ್ರಿಗೆ ಬಿಟ್ಕೊಡಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ಅಂತ ಒಬ್ಬ ಇದ್ದಾನೆ, ಆತ ಹೇಳ್ತಾನೆ, ಏನೋ ಅಪ್ಪಿತಪ್ಪಿ ನರೇಂದ್ರ ಮೋದಿ ಅವರು ಒಂದು 2-3 ಸಲ ಪ್ರಧಾನಿ ಆಗಿರೋದ್ರೆ ಖಾಯಂ ಅವ್ರದ್ದೇ ಅಂತ ತಿಳ್ಕೊಬಾರ್ದು. ನಮ್ಮ ಖಾನ್ದಾನಿ ಬಿಸ್ನೆಸ್ ಇದು. ನಮ್ಮ ತಾತ ಅಜ್ಜ ಮುತ್ತಜ್ಜ ಎಲ್ಲರಿಂದ ನಾವು ನಡೆಸ್ಕೊಂಬಂದವ್ರು ನಾವು. ನಮ್ಮನ್ನು ಬಿಟ್ಟು ನೀವು ಹೆಂಗೆ ಮಾಡ್ತೀರಿ ಅಂತ ಅಲ್ಲಿ ಆತ ಕೇಂದ್ರದಲ್ಲಿ ಹೇಳ್ತಾನೆ. ನೋಡಿ ಮಜಾ ನೋಡಿ, ಈ ಶಹಾಬುದ್ದೀನ್ ರಿಜ್ವಿ ಇದಾನಲ್ಲ, ಇವನು ಹೇಗೆ ಅಂತಂದರೆ, ಒಂದು ಕಡೆ ಈತ ಸುಧಾರಣಾವಾದಿ ಹತ್ರ ನಾಟಕ ಆಡ್ತಾನೆ ಅಂತ, CAA NRC ಇದರಿಂದ ನಾವು ಯಾರನ್ನು ಮುಸಲ್ಮಾನರ ದೇಶ ಬಿಟ್ಟು ಓಡಿಸಲ್ಲ, ಏನು ಹೆದರಬೇಕಾಗಿಲ್ಲ ನೀವು ಅಂತ ಒಂದು ಕಡೆ ಅಂತಾನೆ. ಇನ್ನೊಂದು ಕಡೆ ಈ ಮೊಹಮ್ಮದ್ ಶಮಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ನೀರು ಕುಡ್ದಂತೆ, ಬಾಯಾರಿಕೆಯಾಗಿತ್ತು, ಕ್ರಿಕೆಟ್ ಆಡ್ತಾ ಇದ್ದ, ಮ್ಯಾಚ್ ನಡೀತಾ ಇತ್ತು. ನೀರು ಕುಡ್ದದ್ದಕ್ಕೆ ಆತನ ವಿರುದ್ಧ ಫತ್ವಾ ಜಾರಿ. ಏನಿದು ಹರಾಮಿದು, ನೀನು ಅದು ರಂಜಾನ್ ಟೈಮಲ್ಲಿ ಉಪವಾಸ ಮಾಡುವಾಗ ನೀವು ಉಪವಾಸ ಬಿಟ್ಟು ನೀರು ಕುಡ್ದಿದ್ಯಾ ಅಲ್ರಿ, ಡಿಹೈಡ್ರೇಷನ್ನಾಗಿ ಸತ್ತೋಗ್ತಾನೆ ಅವನು, ಸನ್ಸ್ಟ್ರೋಕ್ ಆಗಿ ಹೋಗುತ್ತೆ. ಗ್ರೌಂಡ್ನಲ್ಲಿ ಕ್ರಿಕೆಟ್ ಆಡ್ತಾ ಇರೋದು. ನೀವು ಶರಿಯಾ ಅಂದುಬಿಟ್ರೆ ಶರಿಯಾ ಪ್ರಕಾರ ಜೀವನ ಮಾಡೋಕ್ಕಾಗತ್ತೆ? ಅವ್ನು ಬದುಕಿದ್ರೆ ತಾನೆ ಮುಂದೆ ಧರ್ಮ, ಸತ್ತೋಗ್ತಾನೆ ಅಂಥ ಕಾಲದಲ್ಲಿ ನೀರು ಯಾಕೆ ಕುಡ್ದು ಅಂತ ಪ್ರಶ್ನೆ ಮಾಡಿದ ಮನುಷ್ಯ ಈತ. ಎರಡನೇದು, ಈತನಿಗೆ ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ಲ ಕಡೆ ನಡೆಯುತ್ತಲ್ಲ, ಸೂರ್ಯ ನಮಸ್ಕಾರ ಹಾಕಬೇಡಿ ಅಂತ ಹೇಳೋದು. ಯಾಕೆ ನೀವು ಯಾರನ್ನೂ ನಮಸ್ಕಾರ ಮಾಡಬಾರ್ದು ಅಂತ ನಮ್ಮ ಹಜರತ್ ಹೇಳಿದ್ದಾರೆ. ಆದ್ದರಿಂದ ನಮಸ್ಕಾರ, ಯೋಗ ಮಾಡಿ, ಉಸಿರಾಡಿ, ಇಲ್ಲಾರು ಸತ್ತೋಗ್ಬಿಡ್ತಾರಲ್ಲ ಅದಕ್ಕೆ ಉಸಿರಾಡಿ, ಸೂರ್ಯ ನಮಸ್ಕಾರ ಮಾಡಿ. ಈ ರೀತಿಯ ವಿತಂಡವಾದ. ನಿಮ್ಗೊಂದು ಮಜಾ ಗೊತ್ತಾ, ಉರ್ದುನಲ್ಲಿ ವಿಜ್ಞಾನಿ ಅನ್ನುವಂಥ ಶಬ್ದನೇ ಇಲ್ಲ, ವಿಜ್ಞಾನದ ಪ್ರಶ್ನೆ ಇಲ್ಲ. ವಿಜ್ಞಾನಿಗೆ ಏನಂತ ಹೇಳ್ತಾರೆ ಹೇಳ್ರು, ಸೈನ್ಸ್ ದಾ ಅಂತ ಹೇಳ್ತಾರೆ. ಎಲ್ಲರೂ ಕೇಳಿರೆ ನೀವು?
ಅಂದರೆ ವಿಜ್ಞಾನವನ್ನೂ ಕೂಡ ಒಪ್ಪಿಕೊಳ್ಳಲಾರದಂಥ ಕಮ್ಯುನಿಟಿಯಲ್ಲಿ ಈ ರೀತಿಯದಾದಂಥ ಜನ. ಈಗ ಉತ್ತರ ಪ್ರದೇಶದಲ್ಲಿ ಇವರ ಪಾರುಪತ್ಯ ಶುರು ಆಗಬೇಕು. ಈಗ ಅಖಿಲೇಶ್ ಯಾದವ್ ಸಮಸ್ಯೆ ಏನು? ಅವನಿಗೊಂದು ದೊಡ್ಡ ಅಸ್ತ್ರ ಐತೆ. ಏನು? ಶ್ರೀರಾಮ್ ಜನ್ಮಭೂಮಿನಲ್ಲಿ ಈ ದಾನ್ ಚೋರಿ ಅಂತ ಹೇಳ್ಕೊಂಡು ಓಡಾಡಲಿಕ್ಕೆ ಶುರು ಮಾಡಿದ್ದು. ಆ ಕೇಸ್ ಬಿದ್ದು ಹೋಗುತ್ತೆ. ಇನ್ನೊಂದು 8 ದಿವಸದಲ್ಲಿ ಅದು ಹೊರಟೋಗುತ್ತೆ. ಯಾಕೆಂದರೆ ಮೊದಲನೇದಾಗಿ ಯಾವ SBIಗೆ ಔಟ್ಸೋರ್ಸ್ ಮಾಡಲಾಗಿತ್ತೋ ಎಣಿಕೆ ವಿಭಾಗವನ್ನು, ಬಹುಪಾಲು ಜನ ಕಳ್ಳರು ಸಿಗಾಕೊಂಡ್ರದ್ದು 8ರಲ್ಲಿ 6 ಜನ ಅವರೇ. SBI ಮಾಡಿದಂಥ ದೊಡ್ಡ ತಪ್ಪು. ಎರಡನೇದು, ಟ್ರಸ್ಟಿಗಳ ದುಡ್ಡು ಹೊಡೆದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿ ಹೋಗಿದೆ. ಅವ್ರು ಯಾರು ಬೇಜವಾಬ್ದಾರಿ ಮೆರೆದಿದ್ದಾರೆ ವಿನ ಅವ್ರ ಮನೆಗೆ ತೆಗೆದುಕೊಂಡು ಹೋಗಿ ಯಾವುದೇ ವಸ್ತುಗಳನ್ನಾಗಲಿ ದುಡ್ಡನ್ನಾಗಲಿ ಅವ್ರು ಯಾರೂ ಇಟ್ಕೊಂಡಿಲ್ಲ. ಗೋಪಾಲ್ ರಾಯರಿಂದ ಹಿಡಿದು ಪಾಪ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಯಾರೂ ಭಾಗಿಯಾಗಿಲ್ಲ ಅನ್ನೋದು ಸ್ಪಷ್ಟ ಆಗಿ ಹೋಗಿದೆ. ಆಮೇಲೆ ಹಿಂದೂಗಳು ಅಖಿಲೇಶ್ ಯಾದವ್ ದಾನ್ ಚೋರಿ ಅಂತ ಕರೆದ್ರೆ ಒಪ್ಕೊಳ್ಳಲ್ಲ ಹಿಂದೂಗಳು. ಯಾಕಂದರೆ ಅಲ್ಲಿರೋದು ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಅನ್ನುವಂಥ ಈ ದೇಶದ ಎಲ್ಲ ಸದ್ಭಕ್ತರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಆ ಕಾಯಿನನ್ನು ಆಡ್ಸೋಕ್ಕಾಗಲ್ಲ, ಹಿಂದೂ ಕಾಯಿನನ್ನು ಆಡ್ಸೋಕ್ಕಾಗಲ್ಲ. ಸಾಫ್ಟ್ ಹಿಂದುತ್ವ ನಡೆಯಲ್ಲ. ಮುಸಲ್ಮಾನರ ಪರವಾಗಿ ನಿಲ್ಲಬೇಕು ಅಂದರೆ ಮುಸಲ್ಮಾನರು ನಮ್ಮ ಹೆಸರು ಹೇಳು ಅಂತ ಕೂತಿದ್ದಾರೆ. ಈಗ ಅಖಿಲೇಶ್ ಯಾದವ್ ಎಂಥ ಇಕ್ಕಳಲ್ಲಿ ಸಿಲುಕಿ ಹಾಕಿಕೊಂಡಂದರೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಮತ್ತು ಏನು ಬೆಳವಣಿಗೆ ಆಗುತ್ತೆ ಮತ್ತೆ ರಿಪೋರ್ಟ್ ಮಾಡ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.